ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಯು.ಆರ್. ಅನಂತಮೂರ್ತಿ ಅವರು ಬರೆದಿರ್ತಕ್ಕಂತಹ ಒಂದು ಫೇಮಸ್ ನಾವೆಲನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದ್ಯಾವುದಪ್ಪ ಅಂದರೆ ಸಂಸ್ಕಾರ ಅಂತಕ್ಕಂಥದ್ದು. ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ನಾವೆಲ್ನ ಸಮರಿಯನ್ನು ಕನ್ನಡದಲ್ಲೇ ಮಾಡಿ ಅಪ್ಲೋಡ್ ಮಾಡಿ ಸರ್ ಅಂತ ಕೇಳ್ಕೊಳ್ತಾ ಇದ್ದೀರಾ. ಸೊ ಇಲ್ಲಿ ಇಂಗ್ಲೀಷ್ ಸಿಂಪಲ್ ಪಾಯಿಂಟ್ಸ್ಗಳೊಂದಿಗೆ ನಾನು ನಿಮಗೆ ಈ ಒಂದು ಸಮರಿಯನ್ನು ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ನಾವೆಲ್ಗೆ ಸಂಬಂಧಪಟ್ಟಂತೆ ಕ್ಯಾರೆಕ್ಟರ್ಗಳನ್ನು ಕೇಳ್ಬೋದು ಅಥವಾ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಒಂದು ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಲಿಕ್ಕೆ ಸಾಧ್ಯ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಸಲ್ಲಿ ಬರೆದುಕೊಂಡು ಈ ಒಂದು ಸಮರಿಯನ್ನು ಕಲಿತುಕೊಳ್ಳಿ. ಸೊ ಯಾವುದೇ ಒಂದು ಕ್ವಶನ್ ಬಂದರೆ ನಿಮಗೆ ಬರಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ನಾವೆಲ್ನ ಸಮರಿಯನ್ನು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಇದನ್ನು ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂತಹ ಯು.ಆರ್. ಅನಂತಮೂರ್ತಿ ಅವರು ಬರೆದಿದ್ದಾರೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು. ಮತ್ತು ಇದು ಅನೇಕ ಭಾಷೆಗಳಿಗೂ ಕೂಡ ಭಾಷಾಂತರಗೊಂಡಿದೆ, ಅದೇ ರೀತಿ ಇಂಗ್ಲೀಷ್ಗೂ ಕೂಡ ಭಾಷಾಂತರಗೊಂಡಿದೆ. ತುಂಬಾ ಫೇಮಸ್ ಆಗಿರೋ ನಾವೆಲ್ ಇದಾಗಿದೆ. ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಸಂಪ್ರದಾಯಗಳ ಬಗ್ಗೆ ಈ ಒಂದು ನಾವೆಲ್ನಲ್ಲಿ ನಮ್ಮ ರೈಟರ್ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಅನೇಕ ವ್ಯಕ್ತಿಗಳು ಒಂದು ಡಾಂಬಿಕತೆಯನ್ನು ಯಾವ ರೀತಿ ಪ್ರದರ್ಶನ ಮಾಡ್ತಾರೆ, ಕೆಲವೊಂದು ಆಚಾರಗಳನ್ನು ಪಾಲಿಸಿದ ರೀತಿಯಲ್ಲಿ ಮಾಡ್ತಾ ಇರ್ತಾರೆ, ಬಟ್ ನಿಜವಾಗ್ಲೂ ಕೂಡ ಅವರು ಒಳಗೆ ಹಾಗೆ ಇರೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಿರೂಪಿಸ್ತಾ ಹೋಗ್ತಾರೆ. ಅದರ ಜೊತೆಗೆ ನಮ್ಮ ಸಮಾಜದ ಕೆಲವೊಂದಿಷ್ಟು ಡಾಂಬಿಕತೆಗಳನ್ನು ಕೂಡ ಅವರು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಸೊ ಇಲ್ಲಿ ಮೇನ್ ಪಾಯಿಂಟ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಇಂಗ್ಲಿಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅನೇಕ ಪಾಠಗಳು ಮತ್ತು ಪೋಯಮ್ಗಳನ್ನು ಕನ್ನಡದಲ್ಲಿನೇ ಭಾಷಾಂತರಿಸಿ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಸಮರಿಯನ್ನು ನಮ್ಮ ಚಾನಲ್ನಲ್ಲಿ ನಿಮಗೋಸ್ಕರ ಕೊಡ್ತಾ ಇದ್ದೇವೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಅದ್ರ ಜೊತೆಗೆ ವಿಡಿಯೋಗಳಿಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಬನ್ನಿ ಈ ಒಂದು ನಾವೆಲನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ದ ಸೆಂಟ್ರಲ್ ಥೀಮ್ ಆಫ್ ದಿಸ್ ನಾವೆಲ್ ಅಂದರೆ ಯಾವ ಒಂದು ವಿಷಯವನ್ನು ಈ ಒಂದು ನಾವೆಲ್ ಒಳಗೊಂಡಿದೆ ಅಂದರೆ ಇಸ್ ದ ಡೆತ್ ಆಫ್ ಎ ಬ್ರಾಹ್ಮಿಣ್ ನಾರಾಯಣಪ್ಪ. ನಾರಾಯಣಪ್ಪ ಅಂತಕ್ಕಂಥವನು ಒಬ್ಬ ಬ್ರಾಹ್ಮಣ ಆಗಿರ್ತಾನೆ, ನೆನಪಿಟ್ಕೊಳ್ಳಿ ಇವನ ಹೆಸರನ್ನು. ಈ ನಾರಾಯಣಪ್ಪ ಸತ್ತು ಹೋಗ್ಬಿಡ್ತಾನೆ, ಇವನೊಬ್ಬ ಬ್ರಾಹ್ಮಣ ಆಗಿರ್ತಾನೆ ಮತ್ತು ಅವನು ಸತ್ತು ಹೋಗ್ತಾನೆ. ಆ್ಯಂಡ್ ದ ಕಾಂಪ್ಲಿಕೇಶನ್ಸ್ ಕನೆಕ್ಟೆಡ್ ವಿತ್ ದ ಇಶ್ಯೂ ಆಫ್ ಹಿಸ್ ಕ್ರಿಮೇಷನ್. ಎಸ್ ನೋಡಿ, ಈ ಬ್ರಾಹ್ಮಣ ಏನು ಸತ್ತೋಗ್ತಾನೋ ಅವನು ಸತ್ತ ನಂತರದಲ್ಲಿ ಅವನ ಒಂದು ಶವವನ್ನು, ಕ್ರಿಮೇಷನ್ ಅಂದರೆ ಶವ ಸಂಸ್ಕಾರ, ಈ ಪದ ನೆನಪಿರಲಿ, ಶವ ಸಂಸ್ಕಾರವನ್ನು ಮಾಡಬೇಕಾಗುತ್ತೆ. ಸೊ ಅವನ ಒಂದು ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಹೊರಟಾಗ ಏನೆಲ್ಲ ತೊಂದರೆಗಳು ಉಂಟಾಗ್ತವೆ ಅಂತಕ್ಕಂಥದ್ದೇ ಈ ಒಂದು ನಾವೆಲ್ನ ಮೇನ್ ಥೀಮ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ನಾರಾಯಣಪ್ಪ ವಾಸ್ ಅ ಬ್ರಾಹ್ಮಿಣ್ who spent all his life defying Brahmin beliefs and lifestyles. ಎಸ್ ನೋಡಿ, ಅವನ ಒಂದು ಶವ ಸಂಸ್ಕಾರಕ್ಕೆ ತೊಂದರೆ ಆಗಲಿಕ್ಕೆ ಮೇನ್ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಅವನೊಬ್ಬ ಬ್ರಾಹ್ಮಣ ಆಗಿರ್ತಾನೆ, ಬಟ್ ಅವನ ಒಂದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂದರೆ ತುಂಬ ಕೆಟ್ಟದಾಗಿರುತ್ತೆ. ಹೂ ಸ್ಪೆಂಟ್ ಆಲ್ ಹಿಸ್ ಲೈಫ್ ಡಿಫೈಯಿಂಗ್ ಬ್ರಾಹ್ಮಿನ್ ಬಿಲೀಫ್ಸ್. ಈ ಬ್ರಾಹ್ಮಣರು ತಮ್ಮದೇ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಆಚಾರ ವಿಚಾರಗಳಲ್ಲಿ ಮಗ್ನರಾಗಿರ್ತಾರೆ. ಸೊ ಈ ನಾರಾಯಣಪ್ಪ ಆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನಾಗಿದ್ದರೂ ಕೂಡ ಆ ಒಂದು ಕಮ್ಯುನಿಟಿಯ ಎಲ್ಲ ಸಂಪ್ರದಾಯಗಳನ್ನು ಇವನೇನು ಮಾಡಿರ್ತಾನೆ ಅಂದರೆ ಗಾಳಿಗೆ ತೂರಿರ್ತಾನೆ. ಯಾವುದೇ ಸಂಪ್ರದಾಯಗಳನ್ನು ಇವನು ಫಾಲೋ ಮಾಡ್ತಾ ಇರಲ್ಲ, ತದ್ವಿರುದ್ಧವಾಗಿ ಇವನ ಜೀವನದ ನಡವಳಿಕೆ ಇರುತ್ತೆ. ಹಾಗಾಗಿ ಇವನು ಸತ್ತ ನಂತರದಲ್ಲಿ ಏನಪ್ಪ ಅಂದರೆ ಇವನ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಕ್ರಿಮೇಷನ್ ಮಾಡಲಿಕ್ಕೆ ಅಥವಾ ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ತುಂಬ ತೊಂದರೆ ಉಂಟಾಗುತ್ತೆ. He brought a lower caste prostitute to the ಅಗ್ರಹಾರ and lived with her in his house. ಎಸ್ ನೋಡಿ, ಇಲ್ಲಿ ಒಂದು ಕಾರಣವನ್ನು ನೋಡ್ತಾ ಇದ್ದೇವೆ. ಅವನು ಯಾವ ರೀತಿ ತನ್ನ ಒಂದು ಕಮ್ಯುನಿಟಿಯ ವಿರುದ್ಧವಾಗಿದ್ದ ಅನ್ನಲಿಕ್ಕೆ ಇಲ್ಲಿ ನಮಗೆ ಒಂದು ರೀಸನ್ ಸಿಗ್ತಾ ಇದೆ. ನೋಡಿ, ಹಿ ಬ್ರಾಟ್ ಎ ಲೋವರ್ ಕಾಸ್ಟ್ ವುಮೆನ್ ಅಂದರೆ ಲೋವರ್ ಕಾಸ್ಟಲ್ಲಿರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳ ಜೊತೆ ಇವನಿಗೆ ಸಂಬಂಧ ಇರುತ್ತೆ, ಪ್ರಾಸ್ಟಿಟ್ಯೂಟ್ ಜೊತೆ, ಅಥವಾ ನಾವು ವೇಶ್ಯ ಅಂತ ಕರಿತೇವೆ. ಸೊ ಆ ಹೆಣ್ಣು ಮಗಳನ್ನು ತೆಗೆದುಕೊಂಡು ಬಂದು ಇವನು ಅಗ್ರಹಾರ ಅಂದರೆ ಬ್ರಾಹ್ಮಣರು ವಾಸ ಮಾಡ್ತಕ್ಕಂತಹ ಪ್ಲೇಸನ್ನು ಅಗ್ರಹಾರಗಳು ಅಂತ ಕರೀತಾರೆ. ಸೊ ಇವನೇನು ಮಾಡ್ತಾನೆ, ಆ ಒಂದು ಅಗ್ರಹಾರಕ್ಕೇನೆ ಕರ್ಕೊಂಡು ಬಂದಿರ್ತಾನೆ. ಅಂದರೆ ಅಲ್ಲಿಗೆ ಲೋವರ್ ಕಾಸ್ಟ್ ಪೀಪಲ್ ಬರೋ ಹಾಗಿರೋದಿಲ್ಲ, ಅಂತಹ ಸಂಪ್ರದಾಯ ಇರುತ್ತೆ. ಅಂಥದ್ರಲ್ಲಿ ಇವನೇನು ಮಾಡಿರ್ತಾನೆ ಅಂದರೆ ಒಬ್ಬ ಪ್ರಾಸ್ಟಿಟ್ಯೂಟನ್ನು ಕರೆದುಕೊಂಡು ಬಂದು ಲೋವರ್ ಕಾಸ್ಟ್ಗೆ ಸಂಬಂಧಪಟ್ಟವಳನ್ನು ತನ್ನ ಮನೆಯಲ್ಲೇ ಇಟ್ಕೊಂಡಿರ್ತಾನೆ. ಆ್ಯಂಡ್ ಲಿವ್ಡ್ ವಿತ್ ಹರ್ ಇನ್ ಹೀಸ್ ಹೌಸ್. ನೆಕ್ಸ್ಟ್ ಪಾಯಿಂಟ್, ಹಿ ಈವನ್ ಇನ್ವೈಟೆಡ್ ಹೀಸ್ ಮುಸ್ಲಿಂ ಫ್ರೆಂಡ್ಸ್ ಟು ದ ಅಗ್ರಹಾರ. ತನ್ನ ಒಂದು ಮುಸ್ಲಿಂ ಫ್ರೆಂಡ್ಸ್ಗಳನ್ನು ಕೂಡ ಅಗ್ರಹಾರಕ್ಕೆ ಕರೆದುಕೊಂಡು ಬರ್ತಾ ಇರ್ತಾನೆ. ಸೊ ಸಂಪ್ರದಾಯ ಏನಪ್ಪ ಅಂದರೆ ಬೇರೆ ಧರ್ಮದ ಜನಗಳನ್ನು ಆ ಅಗ್ರಹಾರಕ್ಕೆ ಕರೆದುಕೊಂಡು ಬರಲಿಕ್ಕೆ ಆಗ ಅವಕಾಶ ಇರಲಿಲ್ಲ. ಆ ಒಂದು ಕಮ್ಯುನಿಟಿಲಿ ಆ ಒಂದು ನಂಬಿಕೆಯನ್ನು ಅಲ್ಲಿ ವಾಸಿಸ್ತಕ್ಕಂತಹ ಜನಗಳು ಅಂದರೆ ಬ್ರಾಹ್ಮಣರು ಪಾಲಿಸ್ತಾ ಇದ್ರು. ಆ್ಯಂಡ್ ಓಪನ್ಲಿ ಕನ್ಸ್ಯೂಮ್ಡ್ ಆಲ್ಕೋಹಾಲ್. ಎಸ್ ನೋಡಿ,
ಎಲ್ರಿಗೂ ತಿಳಿದಿರೋ ಹಾಗೆ ನೀವೇನು ಮಾಡ್ತಾ ಇರ್ತಾನೆ, ಆಲ್ಕೋಹಾಲನ್ನು ಕೂಡ ಅಂದರೆ ಸಾರಾಯಿಗಳನ್ನು, ಮದ್ಯವನ್ನು ಕುಡಿತಾ ಇರ್ತಾನೆ. ಅದು ಕೂಡ ಈ ಬ್ರಾಹ್ಮಣರು ದ್ವೇಷಿಸ್ತಾ ಇರ್ತಾರೆ. ಆ್ಯಂಡ್ ನಾನ್ ವೆಜಿಟೇರಿಯನ್ ಫುಡ್ ಸೋ ಆ್ಯಸ್ ಟು ಇನ್ಸಲ್ಟ್ ದ ಅದರ್ ಬ್ರಾಹ್ಮಿಣ್ಸ್. ಅದರ ಜೊತೆಗೆ ನಾನ್ ವೆಜಿಟೇರಿಯನ್ ಅಂದರೆ ಮಾಂಸಾಹಾರವನ್ನು ಕೂಡ ಇವನು ತಿಂತಾ ಇರ್ತಾನೆ. ಸೊ ಬ್ರಾಹ್ಮಣರ ಆ ಒಂದು ಮಾಂಸಾಹಾರವನ್ನು ಮುಟ್ತಾ ಇರೋದಿಲ್ಲ, ಬಟ್ ಇವನು ಇಡೀ ಆ ಬ್ರಾಹ್ಮಣರಿಗೆ ಇನ್ಸಲ್ಟ್ ಆಗೋ ರೀತಿಲಿ ಏನು ಮಾಡ್ತಿರ್ತಾನೆ, ಮಾಂಸಾಹಾರವನ್ನು ಸೇವನೆ ಮಾಡ್ತಾ ಇರ್ತಾನೆ. ಸೊ ಈ ಎಲ್ಲ ಆಚಾರ ವಿಚಾರಗಳನ್ನು ಏನು ಭಿನ್ನವಾಗಿ ಇವನು ಪಾಲಿಸ್ತಾ ಇರ್ತಾನೋ, ಇದರಿಂದ ಆ ಎಲ್ಲ ಬ್ರಾಹ್ಮಣರ ಒಂದು ನಂಬಿಕೆಗೆ ಇವನು ಅರ್ಹ ಆಗಿರೋದಿಲ್ಲ. ಅವನನ್ನು ಎಲ್ಲರೂ ಕೂಡ ದ್ವೇಷ ಮಾಡ್ತಾ ಇರ್ತಾರೆ ಆ ಬ್ರಾಹ್ಮಣರು. ಸೊ ಈಗ ಅವನು ಸತ್ಬಿಟ್ಟಿದ್ದಾನೆ. ಸೊ ಅವನನ್ನು ಈ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅವನನ್ನು ಶವ ಸಂಸ್ಕಾರ ಮಾಡಬೇಕು ಮಾಡಬಾರ್ದು ಅಂತಕ್ಕಂತಹ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ನಿರ್ಮಾಣ ಆಗಿರುತ್ತೆ. ಸೊ ಅದರ್ ಬ್ರಾಹ್ಮಿಣ್ಸ್ ಸ್ಟ್ರಾಂಗ್ಲಿ ಅಪೋಸ್ಡ್ ನಾರಾಯಣಪ್ಪ ಫಾರ್ ಈಸ್ ಇಲ್ ರಿಲಿಜಿಯಸ್ ಎಥಿಕ್ಸ್. ಏನು ಅವನ ಒಂದು ಧರ್ಮದ್ರೋಹಿ ಚಟುವಟಿಕೆಗಳು ಅಥವಾ ಅವರ ನಂಬಿಕೆಗಳಿಗೆ ವಿರೋಧವಾಗಿ ಏನು ಅವನು ಜೀವನವನ್ನು ನಡೆಸಿದ್ದಾನೋ ಆ ಬ್ರಾಹ್ಮಣರೆಲ್ಲರೂ ಕೂಡ ಅವನನ್ನು ವಿರೋಧಿಸ್ತಾ ಇದ್ರು. ಸೊ ಇಂತಹ ಸಂದರ್ಭದಲ್ಲಿ ಒಂದಿನ ಅವನೇನಾಗ್ತಾನೆ, ಸತ್ತು ಹೋಗಿಬಿಡ್ತಾನೆ. ಒನ್ ಡೇ ನಾರಾಯಣಪ್ಪ ಡೈಟ್, ಸತ್ತು ಹೋಗ್ತಾನೆ. ಹೀಸ್ ಕ್ರಿಮೇಷನ್ ಬಿಕೇಮ್ ಎ ಕಾಂಪ್ಲಿಕೇಟೆಡ್ ಇಶ್ಯೂ. ಮೊದಲಿಗೆ ಹೇಳಿದಾಗೆ ಅವರ ಒಂದು ಸಾವು ಅಂತಕ್ಕಂಥದ್ದು ತುಂಬಾ ಕಾಂಪ್ಲಿಕೇಟ್ ಆಗ್ತಾ ಇದೆ. ಈಗ ದ ಬ್ರಾಹ್ಮಿಣ್ಸ್ ಡಿಡ್ ನಾಟ್ ವಾಂಟ್ ಟು ಡೂ ದ ಲಾಸ್ಟ್ ರೈಟ್ಸ್ ಆಫ್ ನಾರಾಯಣಪ್ಪ. ಅವನ ಒಂದು ಶವ ಸಂಸ್ಕಾರವನ್ನು ಮತ್ತು ಏನೆಲ್ಲ ನಿಯಮಗಳನ್ನು ಮಾಡಬೇಕಾಗಿತ್ತೋ ಅವನ ಸತ್ತ ನಂತರದಲ್ಲಿ ಅದ್ಯಾವುದನ್ನು ಕೂಡ ಮಾಡಲಿಕ್ಕೆ ಈ ಬ್ರಾಹ್ಮಣರು ಒಪ್ಕೊಳ್ತಾ ಇಲ್ಲ. ಬಿಕಾಸ್ ದೇ ವರ್ ಅಫ್ರೇಡ್ ದ್ಯಾಟ್ ದೇರ್ ಗುರು ಅಟ್ ಶೃಂಗೇರಿ ಮೈಟ್ ಎಕ್ಸ್ಕಮ್ಯುನಿಕೇಟ್ ದೆಮ್ ಫಾರ್ ಕ್ರಿಮೇಟಿಂಗ್ ಎ ಹೆರೆಟಿಕ್. ಎಸ್ ನೋಡಿ, ಹೆರೆಟಿಕ್ ಅಂತಕ್ಕಂತಹ ಪದ ನೆನಪಿರಲಿ. ಧರ್ಮದ್ರೋಹಿ ಅಥವಾ ಆಚಾರ ವಿಚಾರಗಳನ್ನು ವಿರೋಧಿಸಿ ನಿಂತವನು ಅಂತಕ್ಕಂತಹ ಮೀನಿಂಗನ್ನು ಈ ಪದ ನಮಗೆ ಕೊಡುತ್ತೆ. ಒಂದು ವೇಳೆ ಈ ನಾರಾಯಣಪ್ಪನ ಶವ ಸಂಸ್ಕಾರವನ್ನು ನಾವು ಮಾಡಿದ್ದೇ ಆದರೆ ಆಗೇನಾಗುತ್ತೆ ಅಂದರೆ, ಶೃಂಗೇರಿಯಲ್ಲಿರ್ತಕ್ಕಂತಹ ಈ ಒಂದು ಗುರು ಏನಿದ್ರು ಅಂದರೆ ಬ್ರಾಹ್ಮಣರಿಗೆಲ್ಲ ಗುರು ಇರ್ತಕ್ಕಂಥದ್ದು ಶೃಂಗೇರಿಯಲ್ಲಿ. ಸೊ ಆ ಗುರುಗಳು ನಮ್ಮನ್ನು ಎಕ್ಸ್ಕಮ್ಯುನಿಕೇಟ್ ಮಾಡಿಬಿಡ್ತಾರೆ ಅಥವಾ ನಮ್ಮನ್ನು ವಿರೋಧಿಸ್ತಾರೆ ಅಂತಕ್ಕಂತಹ ಒಂದು ಭಯ ಆ ಬ್ರಾಹ್ಮಣರಲ್ಲಿ ಕಾಡ್ತಾ ಇರುತ್ತೆ. ಹಾಗಾಗಿನೇ ಅವರು ಆ ನಾರಾಯಣಪ್ಪನ ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಒಪ್ಕೊಳ್ಳೋದಿಲ್ಲ. At the same time, they wanted the cremation to be over as soon as possible because they were not even permitted to eat or drink anything while a Brahmin corpse awaited cremation in the Agrahara. ಎಸ್ ನೋಡಿ, ಅವರಿಗೆ ಇನ್ನೊಂದು ಸಂಪ್ರದಾಯ ಇಲ್ಲಿ ಕಾಡ್ತಾ ಇದೆ. ಅದೇನಪ್ಪ ಅಂದರೆ, ದೇ ವಾಂಟೆಡ್ ಕ್ರಿಮೇಷನ್, ಬೇಗನೆ ಅವರು ಶವ ಸಂಸ್ಕಾರವನ್ನು ಒಂದು ಕಡೆ ಮಾಡಬೇಕಾಗಿದೆ. ಒಂದು ಕಡೆ ಅವರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಇಷ್ಟ ಇಲ್ಲ, ಇನ್ನೊಂದು ಕಡೆ ಶವ ಸಂಸ್ಕಾರವನ್ನು ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಶವ ಸಂಸ್ಕಾರವನ್ನು ಮಾಡೋಕ್ಕೆ ಯಾಕೆ ನಿರಾಕರಿಸ್ತಾರೆ ಅಂತಕ್ಕಂಥದ್ದಕ್ಕೆ ಕಾರಣಗಳನ್ನು ನೋಡಿದ್ದೇವೆ. ಇಲ್ಲಿ ಶವ ಸಂಸ್ಕಾರವನ್ನು ಯಾಕೆ ಮಾಡಬೇಕಾಗಿತ್ತು ಅನ್ನೋದಕ್ಕೆ ನಾವು ಇಲ್ಲಿ ಮೇನ್ ಕಾರಣವನ್ನು ನೋಡ್ತಾ ಇದ್ದೇವೆ. ಯಾಕೆಂದರೆ ನೋಡಿ, ಬಿಕಾಸ್ ದೇ ವರ್ ನಾಟ್ ಈವನ್ ಪರ್ಮಿಟೆಡ್ ಟು ಈಟ್ ಆರ್ ಡ್ರಿಂಕ್. ಎಸ್, ಆ ಒಂದು ಶವವನ್ನು ಇಟ್ಟುಕೊಂಡು ಅವರು ಊಟವನ್ನಾಗಲಿ ಅಥವಾ ಏನನ್ನಾದರೂ ಕುಡಿಯೋದಾಗಲಿ ಮಾಡೋ ಹಾಗಿರಲಿಲ್ಲ. ಒಬ್ಬ ಬ್ರಾಹ್ಮಣ ವ್ಯಕ್ತಿ ಸತ್ತಾಗ ಅವನ ಶವವನ್ನು ಹೂಳುವವರೆಗೂ ಅಥವಾ ಸುಡೋವರೆಗೂ ಕೂಡ ಯಾವುದೇ ಆಹಾರವನ್ನಾಗಲಿ ಪಾನೀಯವನ್ನಾಗಲಿ ಸೇವಿಸಬಾರದು ಅಂತಕ್ಕಂತಹ ಒಂದು ನಂಬಿಕೆ ಅವ್ರದ್ದಾಗಿರುತ್ತೆ. ಸೊ ಇದೊಂದು ಪ್ರಾಬ್ಲಮ್ ಈಗ ಅವ್ರಿಗೆ ಇದೆ, ಆ ಒಂದು ಶವವನ್ನು ಇಟ್ಕೊಳ್ಳೋದ್ರಿಂದ. ಫೈನಲಿ ದೆ ಲೆಫ್ಟ್ ದ ಇಶ್ಯೂ ಟು ಪ್ರಾಣೇಶಾಚಾರ್ಯ ಹೂ ವಾಸ್ ದ ಹೆಡ್ ಆಫ್ ದ ವಿಲೇಜ್. ಎಸ್, ಆ ಇಡೀ ಹಳ್ಳಿಗೆ ಮುಖ್ಯ ಬ್ರಾಹ್ಮಣ ಅಂತ ಇರ್ತಾರೆ, ಹೆಡ್ ಆಗಿರ್ತಾರೆ ಅವ್ರು ಯಾರಪ್ಪ ಅಂದರೆ ಪ್ರಾಣೇಶಾಚಾರ್ಯ ಅಂತಕ್ಕಂಥವ್ರು. ಸೊ ಈಗ ಏನು ಮಾಡಬೇಕು ಈ ಒಂದು ಶವಕ್ಕೆ ಅಂತಕ್ಕಂತಹ ಒಂದು ಪ್ರಶ್ನೆ ಅವ್ರ ಮುಂದೆ ಇರುತ್ತೆ. ಅದನ್ನೇ ಅವರು ಪ್ರಾಣೇಶಾಚಾರ್ಯರ ಎದುರುಗಡೆ ಪ್ರಶ್ನಿಸ್ತಾರೆ ಅಥವಾ ಅವರ ಒಂದು ಸಲಹೆಯನ್ನು ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂತೇಳಿ. ಪ್ರಾಣೇಶಾಚಾರ್ಯ ಸರ್ಚ್ಡ್ ಆಲ್ ದ ಹೋಲಿ ಬುಕ್ಸ್ ಟು ಫೈಂಡ್ ಎ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್. ಎಸ್, ಪ್ರಾಣೇಶಾಚಾರ್ಯರಿಗೂ ಕೂಡ ಇದಕ್ಕಿದ್ದ ಹಾಗೆಯೇ ಈ ಒಂದು ಸಮಸ್ಯೆಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ಬೇಗ ಅರ್ಥ ಆಗೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಪವಿತ್ರ ಗ್ರಂಥಗಳೇನಿದ್ವೋ, ಮನುಸ್ಮೃತಿ ಏನಿತ್ತು ಮತ್ತು ಬೇರೆ ಗ್ರಂಥಗಳೇನಿದ್ವೋ ಅವೆಲ್ಲವನ್ನು ಕೂಡ ಸರ್ಚ್ ಮಾಡ್ತಾರೆ. ಈ ಒಂದು ಏನು ಈಗ ಸಮಸ್ಯೆ ತಲೆದೋರಿದೆಯೋ ಅದಕ್ಕೆ ಏನಾದರೂ ಸೊಲ್ಯೂಷನ್ ಅಥವಾ ಪರಿಹಾರ ಸಿಗಬಹುದು ಅಂತ ಎಲ್ಲ ಪುಸ್ತಕಗಳಲ್ಲೂ ಹುಡುಕ್ತಾರೆ. ಬಟ್ ಎಲ್ಲಿಯೂ ಕೂಡ ಒಂದು ಸೊಲ್ಯೂಷನ್ ಅವ್ರಿಗೆ ಸಿಗುವುದೇ ಇಲ್ಲ.
ಚಂದ್ರಿ. ಈ ಚಂದ್ರಿ ಬೇರೆ ಯಾರು ಅಲ್ಲ, ಒಂದು ಪ್ರಾಸ್ಟಿಟ್ಯೂಟ್ ಅಥವಾ ನಾರಾಯಣಪ್ಪ ಏನು ಮನೆಯಲ್ಲಿ ಕರೆದುಕೊಂಡು ಬಂದು ಇಟ್ಕೊಂಡಿರ್ತಾನಲ್ವ ಆ ಹೆಣ್ಣು ಮಗಳಾಗಿರ್ತಾಳೆ. ದ ಕನ್ಕ್ಯುಬೈನ್ ಆಫ್ ನಾರಾಯಣಪ್ಪ ಸಬ್ಮಿಟೆಡ್ ಆಲ್ ಹರ್ ಜುವೆಲ್ಸ್ ಅಟ್ ಹಿಸ್ ಫೀಟ್ ಟು ಮೀಟ್ ದ ಎಕ್ಸ್ಪೆನ್ಸ್ ಆಫ್ ದ ಬೆರಿಯಲ್ ರೈಟ್ಸ್. ನೋಡಿ, ಆ ಚಂದ್ರಿ ಏನು ಮಾಡ್ತಿರ್ತಾಳೆ, ತನ್ನ ಒಂದು ಪ್ರಯತ್ನವನ್ನು ಅಂದರೆ ಆ ಒಂದು ನಾರಾಯಣಪ್ಪನ ಶವ ಸಂಸ್ಕಾರಕ್ಕೆ ಏನು ಅದನ್ನು ಹೋಗಿ ಹೂಳಬೇಕಾಗಿತ್ತು ಅಥವಾ ಶವ ಸಂಸ್ಕಾರ ಮಾಡಬೇಕಾಗಿತ್ತು, ಅದಕ್ಕೆ ತನ್ನಿಂದ ಆದಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಅವಳೇನು ಮಾಡ್ತಾಳೆ ಅಂದರೆ ತನ್ನ ಬಳಿ ಇದ್ದಂತಹ ಎಲ್ಲ ಒಡವೆಗಳನ್ನ ಜುವೆಲ್ಸನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇಡ್ತಾ ಇದ್ದಾಳೆ ಪ್ರಾಣೇಶ್ವರಾಚಾರ್ಯರ ಬಳಿ. ಸೊ ಈ ಎಲ್ಲವನ್ನು ತೆಗೆದುಕೊಳ್ಳಿ, ಬಟ್ ಆ ಒಂದು ಶವವನ್ನು ಸಂಸ್ಕಾರ ಮಾಡಿ ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾಳೆ. ದಿಸ್ ಆ್ಯಕ್ಟ್ ಆಫ್ ಚಂದ್ರಿ ಫರ್ದರ್ ಕಾಂಪ್ಲಿಕೇಟೆಡ್ ದ ಇಶ್ಯೂ. ನೋಡಿ, ಈ ರೀತಿ ಯಾವಾಗ ಅವಳು ಜುವೆಲ್ಸನ್ನು ತಂದಿಡ್ತಾಳೋ ಆಗ ಮತ್ತೆ ಈ ವಿಷಯ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ಯಾಕೆಂದರೆ ಬಿಕಾಸ್ ಆಲ್ ದ ಬ್ರಾಹ್ಮಿಣ್ಸ್ ಸಡನ್ಲಿ ಟರ್ನ್ಡ್ ಗ್ರೀಡಿ. ಆ ಎಲ್ಲ ಬ್ರಾಹ್ಮಣರು ಏನು ರಿಜೆಕ್ಟ್ ಮಾಡಿದ್ರಲ್ವ ಆ ಒಂದು ಶವ ಸಂಸ್ಕಾರವನ್ನು ಮಾಡಲಿಕ್ಕೆ, ಈಗ ಎಲ್ರಿಗೂ ಕೂಡ ಆ ಒಂದು ಒಡವೆಯ ಮೇಲೆ, ಆಭರಣಗಳ ಮೇಲೆ ದುರಾಸೆ ಮೂಡ್ತಾ ಇದೆ. ಏನಾದರೂ ಮಾಡಿ ಶವ ಸಂಸ್ಕಾರ ಮಾಡಿಬಿಟ್ರೆ ಆ ಒಂದು ಒಡವೆಗಳು ತಮ್ಮ ಪಾಲಾಗ್ತವೆ ಅಂತಕ್ಕಂತಹ ಒಂದು ದುರಾಸೆ ಅವರಲ್ಲಿ ಮೂಡುತ್ತೆ. ಆನ್ ಸೀಯಿಂಗ್ ಸಚ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ಗೋಲ್ಡ್, ಅಂದರೆ ಅಷ್ಟೊಂದು ಬಂಗಾರವನ್ನು ನೋಡಿದ ತಕ್ಷಣವೇ ಅವರೆಲ್ಲರೂ ಕೂಡ ಗ್ರೀಡಿ ಆಗ್ತಾರೆ, ದುರಾಸೆಗೆ ಒಳಗಾಗ್ತಾ ಇದ್ದಾರೆ. Now they all wanted to do the rites so as to get the gold. ಏನಾದರೂ ಮಾಡಿ ಆ ಶವ ಸಂಸ್ಕಾರ ಮಾಡಿಬಿಡೋಣ, ಆ ಬಂಗಾರವನ್ನು ತಮ್ಮದಾಗಿಸಿಕೊಳ್ಳೋಣ ಅಂತಕ್ಕಂತಹ ಹಂಬಲ ಅವರಲ್ಲಿ ಮೂಡ್ತಾ ಇದೆ. ಪ್ರಾಣೇಶಾಚಾರ್ಯ ಬಿಕೇಮ್ ಅಫ್ರೇಡ್ ದ್ಯಾಟ್ ದ ಲವ್ ಆಫ್ ಗೋಲ್ಡ್ ಮೈಟ್ ಕರಪ್ಟ್ ದ ಹೋಲ್ ಅಗ್ರಹಾರ. ಸೊ ಈ ಒಂದು ಪ್ರಾಣೇಶಾಚಾರ್ಯರು ಏನಿದ್ರು ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ, ಇವರೆಲ್ಲರೂ ಕೂಡ ಈ ಒಂದು ಬಂಗಾರದ ಆಸೆಗೆ ಬಿದ್ದಿದ್ದಾರೆ, ಇದರಿಂದ ಇಡೀ ಅಗ್ರಹಾರನೇ ಕರಪ್ಟ್ ಅಂದರೆ ಭ್ರಷ್ಟತೆಗೆ ಒಳಗಾಗಬೇಕಾಗುತ್ತೆ ಅಂತಕ್ಕಂತಹ ಒಂದು ಭಯ ಪ್ರಾಣೇಶಾಚಾರ್ಯರಲ್ಲಿ ಮೂಡುತ್ತೆ. ಸೊ ಅವ್ರೇನು ಮಾಡ್ತಾರೆ, ನಯವಾಗಿಯೇ ಆ ಒಂದು ಬಂಗಾರಗಳನ್ನು ಅಥವಾ ಆ ಒಡವೆಗಳನ್ನು ಏನು ಚಂದ್ರಿ ಇಟ್ಟಿದ್ಲಲ್ವ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಪ್ರಾಣೇಶಾಚಾರ್ಯ ಕುಡಂಟ್ ಫೈಂಡ್ ಎ ಸೊಲ್ಯೂಷನ್ ಟು ದ ಡಿಲೆಮಾ. ಏನೇ ಪ್ರಯತ್ನ ಮಾಡಿದರೂ ಕೂಡ ಈ ಪ್ರಾಣೇಶಾಚಾರ್ಯರು ಆ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ. ಆಫ್ ದ ಬೆರಿಯಲ್ ಇಶ್ಯೂ ಈವನ್ ಆಫ್ಟರ್ ಕನ್ಸಲ್ಟಿಂಗ್ ಹೋಲಿ ಟೆಕ್ಸ್ಟ್. ಮೊದಲಿಗೆ ಹೇಳಿದಾಗೆ ಆ ಎಲ್ಲ ಧರ್ಮಗ್ರಂಥಗಳನ್ನು ಹುಡುಕಾಡಿದ್ರು ಕೂಡ ಪರಿಹಾರ ಸಿಗಲಿಲ್ಲ. ಸೊ ಏನು ಮಾಡ್ತಾರೆ ಅವರು ನೆಕ್ಸ್ಟು? ಸೊ ಹಿ ವೆಂಟ್ ಟು ದ ಹನುಮಾನ್ ಟೆಂಪಲ್ ವಿಚ್ ಈಸ್ ಲೊಕೇಟೆಡ್ ಎಟ್ ದ ಔಟ್ಸ್ಕರ್ಟ್ಸ್ ಆಫ್ ದ ವಿಲೇಜ್. ಆ ಒಂದು ಹಳ್ಳಿಯ ಅಂಚಿನಲ್ಲಿದ್ದಂತಹ ಅಂದರೆ ಊರ ಹೊರಗಡೆ ಇರತಕ್ಕಂತಹ ಒಂದು ದೇವಸ್ಥಾನಕ್ಕೆ, ಅಂದರೆ ಹನುಮಂತನ ದೇವಸ್ಥಾನಕ್ಕೆ ಅವರು ಹೋಗ್ತಾ ಇದ್ದಾರೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅಂತೇಳಿ. ಆ್ಯಂಡ್ ಪ್ರೈಡ್ ಫಾರ್ ಸಮ್ ಡಿವೈನ್ ಡೈರೆಕ್ಷನ್. ದೇವರಿಂದ ಏನಾದರೂ ಸಲಹೆ ಬರ್ಬೋದು ಅಂತೇಳಿ ಸೊ ದೇವರ ಮೊರೆಯನ್ನು ಅವರು ಹೋಗ್ತಾ ಇದ್ದಾರೆ. ಬಟ್ ಹಿ ಕುಡಂಟ್ ಗೆಟ್ ಎನಿ ಸೊಲ್ಯೂಷನ್. ಅಲ್ಲಿ ಹೋಗಿ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವರಿಗೆ ಅಲ್ಲಿಯೂ ಕೂಡ ಯಾವುದೇ ಒಂದು ಪರಿಹಾರ ಅಥವಾ ಸೊಲ್ಯೂಷನ್ ಸಿಗೋದೇ ಇಲ್ಲ. ವೈಲ್ ಹಿ ವಾಸ್ ರಿಟರ್ನಿಂಗ್ ಫ್ರಾಮ್ ದ ಹನುಮಾನ್ ಟೆಂಪಲ್, ಅಂದರೆ ಆ ಒಂದು ಹನುಮಾನ್ ಟೆಂಪಲ್ನಿಂದ ಸೊಲ್ಯೂಷನ್ ಸಿಗಲಿಲ್ಲ, ಸೊ ಅವರು ವಾಪಸ್ ಬರ್ತಾ ಇರ್ತಾರೆ. ಚಂದ್ರಿ ಟೆಂಪ್ಟೆಡ್ ಹಿಮ್ ಇನ್ ದ ಡಾರ್ಕ್ನೆಸ್. ಅದೇ ಸಮಯಕ್ಕೆ ಅಲ್ಲಿ ಚಂದ್ರಿ ಬಂದಿರ್ತಾಳೆ, ಏನಾದರೂ ಮಾಡಿ ಪರಿಹಾರ ಸಿಗುತ್ತೇನೋ ಅಂತಕ್ಕಂತಹ ಒಂದು ನಂಬಿಕೆಯಿಂದ ಅಲ್ಲಿಗೆ ಬಂದಿರ್ತಾಳೆ. ಪ್ರಾಣೇಶ್ವರಾಚಾರ್ಯರು ಏನು ಟೆಂಪಲಲ್ಲಿದ್ರಲ್ಲ ಅಲ್ಲಿಗೆ ಅವಳೇನು ಮಾಡಿಬಿಡ್ತಾಳೆ, ಈ ಒಂದು ಪ್ರಾಣೇಶಾಚಾರ್ಯರ ಕಾಲಿಗೆ ಬೀಳ್ತಾ ಇದ್ದಾಳೆ ಪರಿಹಾರವನ್ನು ಸೂಚಿಸಿ ಅಂತೇಳಿ. ಬಟ್ ಅದೇ ಟೈಮ್ಗೆ ಅಲ್ಲಿ ಒಂದು ಅವಘಡ ಸಂಭವಿಸೋಗುತ್ತೆ, ಅವರಿಬ್ಬರ ಮಧ್ಯೆ ಒಂದು ಸಂಬಂಧ ಬೆಳೆದ್ಬಿಡುತ್ತೆ. ಹಿ ಫೆಲ್ ಟು ದ ಟೆಂಪ್ಟೇಷನ್. ಆ ಒಂದು ಟೆಂಪ್ಟೇಷನ್ಗೆ ಅವರು ಒಳಗಾಗ್ಬಿಡ್ತಾರೆ. ಆ್ಯಂಡ್ ಮೇಡ್ ಲವ್ ಟು ಹರ್ ದೆನ್ ಆ್ಯಂಡ್ ದೇರ್. ದ ಬ್ರಾಹ್ಮಿನ್ ಕಂಟಿನ್ಯೂ ಟು ಬಿ ಫ್ರಸ್ಟ್ರೇಟೆಡ್. ಅದೇ ಸಮಯಕ್ಕೆ ಸರಿಯಾಗಿ ಇಲ್ಲಿ ಏನು ಬ್ರಾಹ್ಮಣರು ಕಾಯ್ತಾ ಇರ್ತಾರೋ ಪ್ರಾಣೇಶಾಚಾರ್ಯರು ಏನಾದರೂ ಪರಿಹಾರವನ್ನು ಕಂಡುಕೊಳ್ತಾರೆ ಅಂತಕ್ಕಂಥ ನಂಬಿಕೆಯೊಂದಿಗೆ ಅವರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಬಟ್ ಬೇಗ ಅಲ್ಲಿ ಪರಿಹಾರ ಸಿಗ್ತಾ ಇರೋದಿಲ್ಲ. ಸೊ ಬ್ರಾಹ್ಮಣರೆಲ್ಲರೂ ಕೂಡ ತುಂಬ ಫ್ರಸ್ಟ್ರೇಟ್ ಆಗ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಕೆಲವೊಂದಿಷ್ಟು ಅಪಶಕುನದ ಸಂಕೇತಗಳು ಕಾಣಿಸ್ತಾ ಇರ್ತವೆ. with the lack of decision about ನಾರಾಯಣಪ್ಪ, while ಪ್ರಾಣೇಶಾಚಾರ್ಯ ರಿಮೈನ್ಸ್ ಮಿಸರಬಲ್, ಗಿಲ್ಟಿ ಆ್ಯಂಡ್ ಅನ್ಸರ್ಟೇನ್. ಪ್ರಾಣೇಶಾಚಾರ್ಯರಿಗೆ ತಾವು ಮಾಡಿರ್ತಕ್ಕಂತಹ ತಪ್ಪಿನ ಅರಿವಾಗ್ತಾ ಇದೆ, ಅವರೊಂದು ಗಿಲ್ಟ್ ಫೀಲಿಂಗಲ್ಲಿದ್ದಾರೆ, ಅವರು ತುಂಬ ನೊಂದ್ಕೊಳ್ತಾ ಇದ್ದಾರೆ. ನೊಂದ್ಕೊಳ್ಳಿಕ್ಕೂ ಕಾರಣ ಇಷ್ಟೇ, ಅವರೇನು ಸುಮಾರು 20 ವರ್ಷಗಳಿಂದ ಒಂದು ಬ್ರಹ್ಮಚರ್ಯವನ್ನು
ಪಾಲಿಸ್ಕೊಂಡು ಬಂದಿರ್ತಾರೆ. ನೋಡಿ, ಅವರಿಗೆ ಮದುವೆ ಆಗಿರುತ್ತೆ, ಒಬ್ಬ ಡಿಸೀಸ್ಡ್ ವುಮೆನನ್ನು ಅವರು ಮದುವೆ ಆಗಿರ್ತಾರೆ, ಬಟ್ ಯಾವುದೇ ಒಂದು ದೈಹಿಕ ಸಂಪರ್ಕವನ್ನು ಕೂಡ ಅವರು ಮಾಡಿರೋದಿಲ್ಲ. ಅಷ್ಟೊಂದು ಪವಿತ್ರವಾಗಿ ನಾನು ಉಳ್ಕೋಬೇಕು, ದೇವರಿಂದ ಮುಕ್ತಿಯನ್ನು ಪಡಿಬೇಕು ಅಂತಕ್ಕಂಥ ಹಂಬಲದೊಂದಿಗೆ ಅದನ್ನು ಪಾಲಿಸ್ತಾ ಇರ್ತಾರೆ. ಬಟ್ ಈಗ ಅವರು ಆ ಒಂದು ಚಂದ್ರಿಯ ಒಂದು ಮೋಹದಲ್ಲಿ ಬಿದ್ದುಬಿಡ್ತಾರೆ. ಆ ಒಂದು ಕ್ಷಣದಲ್ಲಿ ಹಿ ಡಸ್ ನಾಟ್ ರಿಟರ್ನ್ ಟು ದ ವಿಲೇಜ್ ದಟ್ ಈವ್ನಿಂಗ್. ಆ ಒಂದು ಸಾಯಂಕಾಲ ಅವರು ತಮ್ಮ ಒಂದು ಪಶ್ಚಾತ್ತಾಪದ ಫಲವಾಗಿ ನೊಂದ್ಕೊಂಡಿರ್ತಾರೆ, ಮನೆಗೆ ಹೋಗೋದೇ ಇಲ್ಲ, ಹಳ್ಳಿಗೆ ಹೋಗೋದೇ ಇಲ್ಲ. ಲೇಟರ್ ಹಿ ಗೋಸ್ ಟು ಟೆಂಡ್ ಟು ಹೀಸ್ ವೈಫ್. ಅವಂದರೆ ನಮ್ಮ ಪ್ರಾಣೇಶಾಚಾರ್ಯರ ಹೆಂಡತಿ ಮನೆಯಲ್ಲಿ ಡಿಸೀಸ್ಡ್ ವುಮೆನ್ ಆಗಿರ್ತಾಳೆ, ಅವಳಿಗೆ ಪ್ರತಿನಿತ್ಯ ಔಷಧಿಯ ಅವಶ್ಯಕತೆ ಇರುತ್ತೆ. ಸೊ ಇದಕ್ಕಿದ್ದಾಗೆ ಈ ಪ್ರಾಣೇಶಾಚಾರ್ಯರಿಗೆ ಅವಳಿಗೆ ಔಷಧಿಯನ್ನು ಕೊಡ್ತಕ್ಕಂತಹ ಒಂದು ನೆನಪಾಗುತ್ತೆ. ಸೊ ಅವರು ಮನೆ ಕಡೆ ಹೋಗ್ತಾರೆ. ಬಟ್ ಹಿ ಫೈಂಡ್ಸ್ ದ್ಯಾಟ್ ಹಿಸ್ ವೈಫ್ ಈಸ್ ಡೆಡ್. ಇವರು ಹೋಗೋಷ್ಟೊತ್ತಿಗೆ ಇವರ ಹೆಂಡತಿ ಸತ್ತು ಹೋಗಿಬಿಟ್ಟಿರ್ತಾಳೆ. ಹಿ ಬರ್ನ್ಸ್ ಹರ್ ಬಾಡಿ ಆ್ಯಂಡ್ ವೀಪ್ಸ್. ಆ ಒಂದು ಹೆಂಡತಿಯ ಶವ ಸಂಸ್ಕಾರವನ್ನು ಮಾಡಿ ತುಂಬ ದುಃಖದಲ್ಲಿ ಇವರು ನೊಂದ್ಕೊಳ್ತಾ ಇರ್ತಾರೆ. ಪ್ರಾಣೇಶಾಚಾರ್ಯ ಫೆಲ್ಟ್ ದ್ಯಾಟ್ ಹಿ ನೋ ಲಾಂಗರ್ ಹ್ಯಾಡ್ ಎನಿ ಮಾರಲ್ ರೈಟ್ ಟು ಕಂಟಿನ್ಯೂ ಆ್ಯಸ್ ದ ಸ್ಪಿರಿಚುವಲ್ ಲೀಡರ್ ಆಫ್ ದ ಅಗ್ರಹಾರ. ಏನು ಅವರು ತಪ್ಪು ಮಾಡಿರುವ ಒಂದು ಪಶ್ಚಾತ್ತಾಪ ಅವರಿಗೆ ಇರುತ್ತೋ, ಅದರಿಂದಾಗಿ ತಾವೇನು ಆ ಒಂದು ಅಗ್ರಹಾರಕ್ಕೆ ಗುರುಗಳ ರೀತಿಯಲ್ಲಿದ್ದರೋ, ಸ್ಪಿರಿಚುವಲ್ ಲೀಡರ್ ಆಗಿದ್ದರೋ, ಇದಕ್ಕೆ ತಾನು ಈಗ ಅರ್ಹನಲ್ಲ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನೇ ಅವರು ಈಗ ಘೋಷಣೆ ಮಾಡ್ತಾ ಇದ್ದಾರೆ. ಸೊ ಹಿ ರೆಫ್ಯೂಸ್ ಟು ಡೈರೆಕ್ಟ್ ದ ಬ್ರಾಹ್ಮಿನ್ಸ್ ಇನ್ ದ ಇಶ್ಯೂ ಆಫ್ ದ ಬೆರಿಯಲ್. ಈಗ ನಾರಾಯಣಪ್ಪ ಏನು ಸತ್ತಿದ್ದಾನೋ, ಸೊ ಅವನ ಒಂದು ಶವವನ್ನು ಯಾವ ರೀತಿ ಸಂಸ್ಕಾರ ಮಾಡ್ತಕ್ಕಂಥದ್ದು ಅನ್ನಲಿಕ್ಕೆ ಅವರೇನು ಪರಿಹಾರವನ್ನು ಹುಡುಕ್ತಾ ಇದ್ರು, ಈಗ ನಾನು ಅದಕ್ಕೆ ಅರ್ಹನಿಲ್ಲ ಅಂಥೇಳಿ ಹೇಳ್ತಾರೆ. ಚಂದ್ರಿ ಬಿಕೇಮ್ ಡೆಸ್ಪರೇಟ್. ಇದೇ ಸಮಯಕ್ಕೆ ಚಂದ್ರಿಗೂ ಕೂಡ ತುಂಬ ಹತಾಶೆ ಆಗಿರುತ್ತೆ. ಯಾಕೆಂದರೆ ನಾರಾಯಣಪ್ಪನ ಒಂದು ಮೃತದೇಹವನ್ನು ಸಂಸ್ಕಾರ ಮಾಡಲಿಕ್ಕೆ ಅಥವಾ ಶವ ಸಂಸ್ಕಾರ ಮಾಡಲಿಕ್ಕೆ ಅವಳ ಕಡೆಯಿಂದ ಸಾಧ್ಯ ಆಗ್ತಾಯಿಲ್ಲ. ಆ್ಯಂಡ್ ಅಪ್ರೋಚ್ ದ ಲೋವರ್ ಕಾಸ್ಟ್ ಪೀಪಲ್ ಏನಿದ್ರೋ ಅವರನ್ನು ಅಪ್ರೋಚ್ ಮಾಡ್ತಾಳೆ. ಏನಾದರೂ ಮಾಡಿ ಶವ ಸಂಸ್ಕಾರವನ್ನು ನೀವೇ ಮಾಡಿಬಿಡಿ ಅಂತೇಳಿ ಕೇಳ್ಕೊಳ್ತಾಳೆ ಟು ದ ಬರಿಯಲ್. ಬಟ್ ದೆ ರೆಫ್ಯೂಸ್ ಟು ಇಂಟರ್ಫಿಯರ್ ವಿತ್ ಅ ಬ್ರಾಹ್ಮಣ್ ಕಾಪ್ಸ್. ಆ ಒಂದು ಲೋವರ್ ಕಾಸ್ಟ್ ಪೀಪಲ್ ಕೂಡ ಆ ನಾರಾಯಣಪ್ಪನ ಶವ ಸಂಸ್ಕಾರ ಮಾಡಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಅವನ ದೇಹ ಅದು ಬ್ರಾಹ್ಮಣರಿಗೆ ಸೇರಿದ್ದು, ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಶವ ಸಂಸ್ಕಾರ ಮಾಡೋದಿಲ್ಲ ಮತ್ತು ಬ್ರಾಹ್ಮಣರ ವಿಷಯದಲ್ಲಿ ನಾವು ತಲೆ ಹಾಕೋದು ಬೇಡ ಅಂಥೇಳಿ ಅವರು ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಫೈನಲಿ ಶಿ ವೆಂಟ್ ಟು ಅ ಫಿಶ್ ಮಾಂಗರ್ ಅಹ್ಮದ್ ಬ್ಯಾರಿ. ಅವಳು ಕೊನೆಗೇನು ಮಾಡ್ತಾಳೆ ಅಂದರೆ ಅಹ್ಮದ್ ಬ್ಯಾರಿ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ಬಳಿ, ಅಂದರೆ ಮೀನಿನ ವ್ಯಾಪಾರಿ ಅವನಾಗಿರ್ತಾನೆ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ವ್ಯಕ್ತಿ ಅವನಾಗಿರ್ತಾನೆ. ಅವನ ಒಂದು ಸಹಾಯವನ್ನು ಕೇಳ್ತಾ ಇದ್ದಾಳೆ ಆ ಒಂದು ನಾರಾಯಣಪ್ಪನ ಶವ ಸಂಸ್ಕಾರ ಮಾಡಲಿಕ್ಕೆ. ಆ್ಯಂಡ್ ಪ್ಲೀಡೆಡ್ ವಿತ್ ಹಿಮ್. ಪ್ಲೀಡೆಡ್ ಮೀನ್ಸ್ ರಿಕ್ವೆಸ್ಟೆಡ್ ಅಂತೇಳಿ. ಪ್ಲೀಡೆಡ್ ವಿತ್ ಟು ಕ್ರಿಮೇಟ್ ದ ಬಾಡಿ. ಏನಾದರೂ ಮಾಡಿ ನೀನೇ ನಾರಾಯಣಪ್ಪನ ಒಂದು ಕ್ರಿಮೇಷನನ್ನು ಮಾಡಿಬಿಡು ಅಂಥೇಳಿ ಸಹಾಯವನ್ನು ಕೇಳ್ತಾ ಇದ್ದಾಳೆ. ಹಿ ಆಕ್ಸೆಪ್ಟೆಡ್ ದ ಚಾಲೆಂಜ್ ಆ್ಯಂಡ್ ಸೀಕ್ರೆಟ್ಲಿ ಕ್ರಿಮೇಟೆಡ್ ದ ಡೆಡ್ ಬಾಡಿ ಅಟ್ ಮಿಡ್ ನೈಟ್. ಅಂದು ಮಧ್ಯರಾತ್ರಿ ಏನು ಮಾಡ್ತಾರೆ ಅಂದರೆ ಈ ಅಹ್ಮದ್ ಬ್ಯಾರಿ ಆ ನಾರಾಯಣಪ್ಪನ ಮೃತದೇಹವನ್ನು ಸೀಕ್ರೆಟಾಗಿ ತೆಗೆದುಕೊಂಡು ಹೋಗಿ ಅದಕ್ಕೆ ಶವ ಸಂಸ್ಕಾರವನ್ನು ಮಾಡ್ತಾರೆ. ಚಂದ್ರಿ ವೆಪ್ಟ್ ಫಾರ್ ಹರ್ ಡೆಡ್ ಲವರ್. ತನ್ನ ಒಂದು ಪ್ರಿಯತಮ ಏನು ಸತ್ತು ಹೋಗಿದ್ದಾನೋ ಅದಕ್ಕಾಗಿ ಅವಳು ದುಃಖಿಸ್ತಾಳೆ, ತುಂಬಾ ಅಳ್ತಾಳೆ. ಆ್ಯಂಡ್ ರಿಟರ್ನ್ ಟು ಹರ್ ನೇಟಿವ್ ವಿಲೇಜ್. ಅಲ್ಲಿಂದ ತನ್ನ ಒಂದು ಮೂಲ ಪ್ಲೇಸ್ ಎಲ್ಲಿತ್ತೋ ಅಲ್ಲಿಗೆ ಅವಳು ಹೊರಟೋಗ್ತಾಳೆ. ಸ್ಟೂಡೆಂಟ್ಸ್, ಇದಿಷ್ಟು ಈ ಒಂದು ನಾವೆಲ್ನ ಮೇನ್ ಸಮರಿ ಆಗಿರುತ್ತೆ. ಇದೇ ರೀತಿ ಬೇರೆ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಬೇಕು ಅಂದರೆ ಯಾವ ಒಂದು ವಿಡಿಯೋಗಳು ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದರ ಜೊತೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್, ಬಾಯ್ ಬಾಯ್.